ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ನೋಡ್ರಿ, ಇವತ್ತು ಶನಿವಾರ ಸಂಜೆ 6 ಗಂಟೆ. ಈಗ ಬ್ಲಾಗ್ ಶುರು ಮಾಡತ್ತೇನೆ. ಇಷ್ಟೊತ್ತವರೆಗೂ ನೋಡ್ರಿ ಬರೀ ಉಂಡೆ ಕಟ್ಟೋದ್ರಾಗ ಆಯಿತು. ನಾಳೆ ಪಂಚಮಿ ಆಯಿತು, ನಾಡ್ದು ಪಂಚಮಿ ಆಯಿತು, ಒಟ್ನಲ್ಲಿ ನಂಗೆ ಗೊತ್ತಿಲ್ಲ. ಹಾಗಾಗಿ ನಾಳೆನೇ ಇದ್ದರೆ ಏನು ಮಾಡೋದು ಅಂಥೇಳಿ ಉಂಡೆ ಕಟ್ಬಿಟ್ನಿ ಮಧ್ಯಾಹ್ನನ. ನಾನು ಹಿಂದಿನ ಬ್ಲಾಗ್ ಒಳಗೆ ಹೇಳಿದ್ನಿ ಶೇಂಗಾ ಉಂಡೆ ಮತ್ತು ಬೇಸನ್ ಉಂಡೆ ಕಟ್ತಾನೆ ಅಂಥೇಳಿ. ಮತ್ತು ಎಳ್ಳು ಉಂಡೆ ಕಟ್ಬೇಕನ್ನಿಸ್ತು. 3 ಥರ ಆಗ್ತಾವೆ ಬೇಡ ಅಂಥೇಳಿ ಕಟ್ಟಿದ್ರೆ 2 ಥರ ಇಲ್ಲಿಗೆ 5 ಥರ ಉಂಡೆ ಕಟ್ಟಬೇಕು. ಹಂಗಾಗಿ ಈಗ ನೋಡ್ರಿ ಶೇಂಗಾದ ಉಂಡೆ ಮತ್ತು ಬೇಸನ್ ಉಂಡೆ ಕಟ್ಟೀನಿ. ಶೇಂಗಾದ ಉಂಡೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಅನ್ನಿಸ್ತು ಕಟ್ಟಬೇಕಾದ್ರೆ. ಪುಣ್ಯ ಬಂದು ಕಷ್ಟ ಅನಿಸಿದ್ರು ಶೇಂಗಾ ಉಂಡೆ ಬಂದವು. ಮತ್ತು ಬೇಸನ್ ಉಂಡೆ ನನಗೇನು ಕಷ್ಟ ಅಲ್ಲ, ಈಸಿ ನನಗೆ ಬೇಸನ್ ಉಂಡೆ. ಒಂಥರ ಬೈದೊಳಗನೆ ಶುರು ಮಾಡೀನಿ, ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಬೆಲ್ಲ ಹಾಕಿ ಶೇಂಗಾ ಹುರಿದಷ್ಟೆಲ್ಲ ಟೈಮ್ ಕೊಟ್ಟು ಮಾಡಿ ಬರಲಿಲ್ಲ ಅಂದ್ರೆ ಬೇಜಾರಾಗ್ತೈತಿ ಉಂಡೆ ಸರಿಯಾಗಿ ಬರ್ಲಿಕ್ಕಂದ್ರೆ. ಮತ್ತು ಆಲ್ರೆಡಿ ಶೇಂಗಾ ಉಂಡೆ ಮಾಡೋಣ ಅಂಥೇಳೇನೆ ಶೇಂಗಾ ಎಲ್ಲ ಕಾಳು ಒಡೆದಿಟ್ಟು ರೆಡಿ ಮಾಡಿಟ್ಟಿದ್ನಿ. ಮಧ್ಯಾಹ್ನದಿಂದ ಶುರು ಮಾಡೀನಿ ನೋಡಿರಿ. 3 ಗಂಟೆಯಿಂದ ಶುರು ಮಾಡೀನಿ. ಸ್ವಲ್ಪ ಮಾಡಿದ್ರು ಟೈಮ್ ಒಂದು 5 ಗಂಟೆ ಆಯಿತು. ಮಾಡಿ ಮುಗಿಸೋಷ್ಟೊತ್ತಿಗೆ ನಿಜವಾಗ್ಲೂ ಸುಸ್ತೂ ಅನ್ಸೋಕ್ಕೆ ಶುರು ಆಯ್ತು ನನಗೆ. ಊರ ಕಡೆ ಆದರೆ ಏನಾಗ್ತೈತೆ ಅಂದ್ರೆ ಮನೆಯೊಳಗಾದರೂ ಹೆಲ್ಪಿಗೆ ಇರ್ತಾರೋ, ಮತ್ತು ಅಕ್ಕಪಕ್ಕದವ್ರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಉಂಡೆ ಕಟ್ಟುವಾಗ. ಇಲ್ಲಿ ಹಾಗೆಲ್ಲ ಬರೋಂಗಿಲ್ಲ, ಎಲ್ಲರೂ ಅವ್ರವ್ರ ಲೈಫ್ ಒಳಗೆ ಬ್ಯುಸಿ ಇರ್ತಾರೆ. ಒಂಥರ ಖುಷಿ ಅನ್ನಿಸ್ತು. ಉಂಡೆ ಮಾತ್ರ ಚಲೋ ಬಂದವು. ಬೇಸನ್ ಉಂಡೆ, ಶೇಂಗಾ ಉಂಡೆ ಒಂದು ಸ್ವಲ್ಪ ಯಾಕೋ 2 ತಾಸು ಕಂಟಿನ್ಯೂಸ್ ಆಗಿ ಮಾಡಿದ್ನಲ್ಲ, ಹಾಗಾಗಿ ಟೈರ್ಡ್ ಅನ್ಸೋಕ್ಕೆ ಶುರು ಆಯಿತು. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಈಗ ಎದ್ನಿ. ಮಧ್ಯಾಹ್ನ ಬೇಸನ್ ಉಂಡೆ ಶೇಂಗಾ ಉಂಡೆ ಮಾಡೇನಂತ ಹೇಳಿನಲ್ಲ, ವೀಡಿಯೋ ಕ್ಲಿಪ್ಸ್ ತೊಗೊಂಡೇನಿ, ನೋಡ್ಕೊಂಡು ಬರ್ರಿ. ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗ್ತೇನೆ, ಸ್ವಲ್ಪ ಹೊರಗಡೆ ಹೋಗೋದೈತಿ. 2 ಗ್ಲಾಸ್ ಅಷ್ಟು ಶೇಂಗಾ ತೊಗೊಂಡು ಚೆಂದಾಗೆ ಹುರ್ಕೊಳತ್ತೇನೆ ನೋಡ್ರಿ. ಜಾಸ್ತಿ ಮಾಡ್ಬೇಕಂತ ಅನ್ನಿಸ್ತು ನೋಡ್ರಿ. ಈ ಗ್ಲಾಸ್ ಒಳಗೆ 2 ಗ್ಲಾಸು. ಆದ್ರೆ ಜಾಸ್ತಿ ಮಾಡಬೇಕು ಅಂದ್ರೆ ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ, ಮತ್ತು ಹೆಂಗೆ ಕೆಟ್ಟರೆ ಏನು ಮಾಡೋದು ಅಂದ್ಕೊಂಡು ಟ್ರಯಲ್ಗೆ 2 ಗ್ಲಾಸ್ ಮಾಡತ್ತೇನೆ ನೋಡ್ರಿ. ಚಲೋ ಬಂದ್ರೆ ಮತ್ತೆ ಮಾಡಿದ್ರೆ ಆಯ್ತು ಅಂತೇಳಿ 2 ಗ್ಲಾಸ್ ಶೇಂಗಾನ ಚೆಂದಾಗೆ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡೇನಿ. ನೆಕ್ಸ್ಟ್ ಪಾಕ ಮಾಡತ್ತೇನೆ. ನಾನು ಶೇಂಗಾ ಏನು ತೊಗೊಂಡಿದ್ನಲ್ಲ ಅದ್ರ ಅರ್ಧಕ್ಕರ್ಧ ಬೆಲ್ಲ ತೊಗೊಂಡೇನಿ. ನಿಮಗೆ ಸ್ವೀಟ್ ಯಾವ ರೀತಿ ಬೇಕಲ್ಲ ಅಷ್ಟು ನೋಡ್ಕೊಂಡು ನೀವು ಬೆಲ್ಲ ಸೇರಿಸ್ಕೊಬೋದು. ಸ್ವಲ್ಪ ನಮ್ಮ ಮನೆಯೊಳಗೆ ಸ್ವೀಟ್ ಕಮ್ಮಿನ ಅಂದರೆ ಸಿಹಿ ಜಾಸ್ತಿ ಇಷ್ಟಪಡೋದಿಲ್ಲ ಬಾಯೊಳಗೆ, ಅಷ್ಟೇ ಸ್ವಲ್ಪ ಮೈಲ್ಡಾಗಿರ್ಬೇಕಂದ್ರೆ ಇಷ್ಟಪಡ್ತಾರೋ. ಈಗ ನೀರು ಹಾಕಿ ಚೆಂದಾಗೆ ಪಾಕ ಬರ್ಸ್ಕೊಂಡಾದ್ಮೇಲೆ ಈ ಥರ ನೋಡಿರಿ, ಬೆಲ್ಲದ ಪಾಕ ನೀರೊಳಗೆ ಹಾಕಿದ್ರೆ ಈ ಥರ ಉಂಡೆ ಥರ ಆಗಬೇಕು, ಆದ್ರೆ ಪರ್ಫೆಕ್ಟಾಗಿ ಪಾಕ ಬಂದಂಗೆ. ಈಗ ಇದಕ್ಕೆ ಹುರಿದು ಸಿಪ್ಪೆ ತೆಗೆದು ಬ್ಯಾಳಿ ಮಾಡ್ಕೊಂಡಿರೋ ಶೇಂಗಾ ಮತ್ತು ಸ್ವಲ್ಪ ಶೇಂಗಾನ ನಾನು ಮಿಕ್ಸಿ ಒಳಗೆ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ನಿ, ಅದನ್ನು ಸೇರಿಸ್ಕೊಂಡು ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಏನಪ್ಪ ಅಂದ್ರೆ ಪುಡಿ ಯಾಕೆ ಮಾಡ್ಕೊಂಡು ಸೇರಿಸ್ಕೊಂಡೇನಿ ಅಂದರೆ ಒಂದೊಂದು ಸಾರಿ ಕಾಳು ಆಗಕ್ಕೆ ಶುರು ಆಗಿಬಿಡ್ತಾವೆ, ಕುಡ್ಕೊಳ್ಳೋದಿಲ್ಲ ಬೆಲ್ಲ ಮತ್ತು ಶೇಂಗಾ. ಅಂಥ ಟೈಮ್ನಾಗ ಈ ಥರ ಪೌಡ್ರ್ ಶೇಂಗಾದ ಪುಡಿ ಒಂದು ಸ್ವಲ್ಪ ಸೇರಿಸಿದ್ರೆ ಚೆಂದಾಗೆ ಕೂಡ್ತಾವಂಥೇಳಿ ಊರಿಗೆ ಫೋನ್ ಮಾಡಿದಾಗ ಹೇಳತ್ತಿದ್ರು. ಹಾಗಾಗಿ ನಾನು ಅದೊಂದು ಟಿಪ್ನ ಫಾಲೋ ಮಾಡೀನಿ. ಸ್ವಲ್ಪ ಸಣ್ಣ ನಾನು ಉಂಡೆ ಕಟ್ಕೊಂಡೀನಿ, ಭಾಳ ದೊಡ್ಡ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಇನ್ನೊಂದು ತಿನ್ಬೇಕು ಅನ್ನೋ ಥರ ಇರಬೇಕು, ಮತ್ತು ಬ್ಯಾಡ್ ಅನ್ನೋ ಥರ ಇರಬಾರ್ದು. ಅಷ್ಟೇ ನೋಡಿರಿ, ಇಷ್ಟಿಷ್ಟು ಕಟ್ಕೊಂಡಿದ್ದು ಇಷ್ಟ ಆಗಿದಾವೆ ನೋಡಿರಿ ಉಂಡೆ. 2 ಗ್ಲಾಸ್ ಒಳಗೆ ಪರ್ಫೆಕ್ಟಾಗಿ ಬಂದವು, ಅದೊಂದು ಖುಷಿ. ನೆಕ್ಸ್ಟು ಬೇಸನ್ ಉಂಡೆಗೆ ಈ ಕಪ್ ಒಳಗೆ 3 ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತೇನೆ. ಈಗ ಸ್ವಲ್ಪನ ಕಟ್ಕೊಂಡ್ರಾಯ್ತು, ಮತ್ತು ಮುಂದೆ ಇವು ಖಾಲಿ ಆದಮೇಲೆ ಮತ್ತೆ ಕಟ್ಕೊಂಡ್ರಾಯ್ತಪ್ಪ, ಒಮ್ಮೆ ಮಾಡೋಕ್ಕೆ ಹೋದ್ರೆ ಆಗಂಗಿಲ್ಲ ಅಂದ್ಕೊಂಡು ಒಬ್ಬಕ್ಕೆ ಬೇರೆ ಎಲ್ಲ ಬೇಸರ ಆಗಿಬಿಡ್ತೈತೆ ಭಾಳಷ್ಟು ಮಾಡೋಕ್ಕೆ ಹೋದ್ರೆ. ಹಾಗಾಗಿ 3 ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡಾದ್ಮೇಲೆ ಅದೇ ಕಪ್ ಒಳಗೆ 1 ಕಪ್ಪಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿ ಸೇರಿಸಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಹಂಗೆ 3 ಕಪ್ಪು ಕಡಲೆ ಹಿಟ್ಟಿಗೆ 3/4 ಕಪ್ಪು ಅಂದರೆ 1/4 ಕಪ್ಪಷ್ಟು ತುಪ್ಪ ಸೇರಿಸ್ಕೊಂಡೀನಿ. ಈ ಅಳತೆ ಮಾತ್ರ ಪರ್ಫೆಕ್ಟಾಗಿರ್ತದೆ ನೋಡಿರಿ. ಮತ್ತು ತುಪ್ಪ ಕಡಿಮೆ ಆದ್ರೂ ಉದುರು ಅನ್ನಿಸ್ತಾವೆ ಉಂಡೆ ತಿನ್ಬೇಕಾದ್ರೆ. ಹಾಗಾಗಿ ಒಂದು ಮೆತ್ತಗೆ ಇರ್ಬೇಕು ಬಾಯಾಗಿಟ್ರೆ. ಹಾಗಾಗಿ 3/4 ಕಪ್ಪಷ್ಟು ತುಪ್ಪ ಸೇರಿಸಿ ಚೆಂದಾಗೆ ಒಳ್ಳೆ ಘಮ ಬರಬೇಕು, ಒಂಥರ ಅರಳ್ದಂಗೆ ಆಗ್ಬೇಕು ಹಿಟ್ಟು. ಅಲ್ಲಿವರೆಗೂ ಹುರ್ಕೊಂಡು 15 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ನಿ ನೋಡ್ರಿ. ಒಂದು 15 ನಿಮಿಷ ಕಡಲೆ ಹಿಟ್ಟು ತಣ್ಣಗಾಗೈತಿ. ಬಿಸಿ ಒಳಗನ ಸಕ್ಕರೆ ಸೇರಿಸ್ಕೊಂಡ್ರೆ ಒಂಥರ ಮುದ್ದೆ ಆದಂಗೆ ಆಕತ್ತಂತಾರು. ಒಂಥರ ತಿನ್ಬೇಕಾದ್ರೆ ಗಂಟು ಥರ ಸಕ್ಕರೆ ಆಗ್ತದಂತಾರೆ ಬಿಸಿ ಒಳಗೆ ಸೇರಿಸಿದ್ರೆ. ಹಾಗಾಗಿ ಹಿಟ್ಟು ಪೂರ್ತಿ ತಣ್ಣಗನೂ ಆಗಬಾರ್ದು, ಪೂರ್ತಿ ಬಿಸಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅಷ್ಟು ಬಿಡಬೇಕಾಗ್ತೈತಿ ಸ್ವಲ್ಪ ತಣ್ಣಗಾಗೋವರೆಗೂ. ಅದಾದಮೇಲೆ ಸಕ್ಕರೆ ಪುಡಿ ಸೇರಿಸ್ಕೊಂಡೇನು ನೋಡಿರಿ. ಚೆಂದಾಗೆ ಸೇರಿಸ್ಕೊಂಡಾದ್ಮೇಲೆ ಈ ಥರ ಕೈಯಿಂದ ತಿಕ್ಕಿ
ಚೆಂದಾಗೆ ಉಂಡೆ ಕಟ್ಕೋಬೇಕು. ಅಂದ್ರೆ ಸಕ್ರೆ ಚೆಂದಾಗೆ ಮಿಕ್ಸ್ ಆಗ್ತದೆ ಹಿಟ್ಟು ಜೊತೆ. ಈ ಥರ ಕೈಯಿಂದ ತಿಕ್ಕಿ ತಿಕ್ಕಿ ಕಟ್ಕೊಂಡ್ರೆ ಸಕ್ರೆ ಕಡಲೆ ಹಿಟ್ಟು ತುಪ್ಪ ಚೆಂದಾಗೆ ಮಿಕ್ಸ್ ಆಗ್ತೈತಿ. ಮತ್ತು ಎಷ್ಟೋ ಸಣ್ಣ ಕಟ್ಟಬೇಕಂದ್ರೂ ಉಂಡೆ ಸ್ವಲ್ಪ ದೊಡ್ಡವೂ ಆಗತ್ತಿದ್ದು. ನಾನು ಸ್ವಲ್ಪ ಕೈ ದೊಡ್ಡದು ಅಂತ ಹೇಳ್ಬೋದು. ಎಷ್ಟು ಕಡಿಮೆ ಮಾಡ್ಬೇಕು ಅನ್ಕೋತೇನೆ, ಎಷ್ಟು ಸಣ್ಣದು ಮಾಡ್ಬೇಕು ಅನ್ಕೋತೇನೆ, ಸ್ವಲ್ಪ ದೊಡ್ಡವೂ ಆಗಿಬಿಟ್ಟಿರ್ತಾವೆ. ಇದಕ್ಕಿಂತ ಸ್ವಲ್ಪ ಸಣ್ಣ ಮಾಡ್ಬೇಕಂದ್ರೂ ಆಗಲೇ ಇಲ್ಲ. ಫೈನಲಾಗಿ ನೋಡಿರಿ ಬೇಸನ್ ಉಂಡೆ ರೆಡಿ, ಪರ್ಫೆಕ್ಟಾಗಿ ಬಂದವು ನೋಡಿರಿ. ಯಾರಾದರೂ ಒಬ್ಬರು ಜೋಡಿ ಇದ್ರೆ ಅದು ಮಾಡ್ದಂಗೆ ಅನ್ಸಂಗಿಲ್ಲ. ಜೋಡಿ ಜೋಡಿ ಮಾತಾಡ್ಕೊಂತ ಮಾಡ್ಬೋದು. ಒಬ್ಬರು ಅನ್ನಂತಲೇ ಬೇಸರ ಅನಿಸ್ಬಿಡ್ತೈತಿ ನೋಡಿರಿ. ಶೇಂಗಾ ಉಂಡೆ ಮತ್ತು ಬೇಸನ್ ಉಂಡೆ ಎರಡೂ ರೆಡಿ ಆದವು. ನಮ್ಮ ಪಾರ್ಟ್ನರ್ ಅದ ಹಾಗೆ ಫ್ರೆಂಡ್ಸ್. ನೋಡಿರಿ ಶ್ರೇಯಸ್ಸು ನಾನು ಚಿಂಟು ಹೊಂಟೇವಿ. ಇಲ್ಲಿ ನೋಡ್ಬಿಟ್ಟ ಟೈಮ್ ಎಷ್ಟು 7 ಗಂಟೆ ಬಂತು. ಆಲ್ರೆಡಿ ಆಟೋ ಬುಕ್ ಮಾಡಿದ್ವಿ, ಬಂತು ಅದು ಕೂಡ ಗೇಟ್ ಕಡೆ. ಮಳೆ ಬರಕತ್ಬಿಟ್ಟತಿ. ಕೆಲವೊಂದು ನನಗೆ ಲೆಗ್ಗಿನ್ಸು ಟಾಪು ಆ ಥರ ಬೇಕಾಗಿದ್ವು. ನೋಡೋಣ ಏನೇನು ಆಗ್ತೈತೋ ಗೊತ್ತಿಲ್ಲ. ಒಟ್ನಲ್ಲಿ ಹೊಂಟೇವಿ. ಎಷ್ಟು ಆವಾಗ ಹೋಗ್ಬೇಕು ಅಂದ್ಕೊಂಡ್ವಿ, ಕತ್ಲಾಗೆ ಹೋಯ್ತು. 7 ಗಂಟೆ ಆಗಕ್ಕೆ ಬಂತು ನೋಡ್ರಿ. ಈಗ ಫುಲ್ ಮಳೆ ನಿಂತಿತ್ತು. ಅದೊಂದು ಖುಷಿ. ಇಲ್ಲ ಅಂದರೆ ಭಯ ಅನ್ಸತ್ತಿತ್ತು, ಭಾಳ ಜೋರ ಬಂದರೆ ಏನು ಮಾಡೋದಪ್ಪ ಅಂಥೇಳಿ. ಬರ್ರಿ ಈಗ ಆಲ್ರೆಡಿ ಆಟೋ ನಿಂತತಿ ನೋಡ್ರಿ. ಇಲ್ಲಿ ಮಳೆನೇ ಬಂದಿಲ್ಲ, ಅಲ್ಲಿ ಸಿಕ್ಕಾಪಟ್ಟಿ ಮಳೆ ಆಗತ್ತಿತ್ತು. ಇಲ್ಲಿ ಬಂದು ನೋಡಿದ್ರೆ ಮಳೆನೇ ಇಲ್ಲ. ಬರ್ರಿ ಏನೇನು ತೊಗೋತಾನೇನೋ ನನಗೆ ಗೊತ್ತಿಲ್ಲ. ನಾವು ಹೋದ್ಮೇಲೆ ಗೊತ್ತು, ಒಳಗೆ ಹೋದ್ಮೇಲೆ. ಮಾತಾಡುವಂಗೆ ಕೇಳಿಸೋಲ್ಲ. ಝುಡಿಯೋದಿಂದ ನೆಕ್ಸ್ಟು ಫ್ರೆಂಡ್ಸ್ಗೆ ಹೊಂಟೇವಿ. ಝುಡಿಯೋದಾಗ ನಂಗೆ ಯಾಕೋ ಟೀ ಶರ್ಟ್ ನನ್ನ ಸೈಜ್ಗೆ ಯಾವು ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಇಲ್ಲೇ ಅಪೋಸಿಟ್ ಟ್ರೆಂಡ್ಸ್ ಐತಿ, ಅಲ್ಲಿ ನೋಡಬೇಕು ಏನೇನು ಟೀ ಶರ್ಟು ಏನೇನೋ ತೊಗೋಬೇಕಿನ್ನು. ನಾನು ನೋಡಿರಿ ನನ್ನ ಫೇವ್ರೇಟ್ ಟಾಪ್ಸ್ ಅದಾವು. ಈ ಥರ ನನಗೆ ಅಂಬ್ರೆಲಾ ಟಾಪ್ಸ್ ಭಾಳ ಇಷ್ಟ. ಅನಾರ್ಕಲಿ ಟಾಪ್ಸ್ ಭಾರಿ ಚಂದ ಅದಾವು. ಅದರ ರೇಟು ಹಂಗೆ ಅದಾವೆ ನೋಡಿರಿ, 1499. ನೋಡ್ಬೇಕಿನ್ನು. ನೋಡಿರಿ ಇದು ಟಾಪ್ ಎಷ್ಟು ಚಂದ ಐತಿ. ಕ್ವಾಲಿಟಿ ಚಲೋ ಇರ್ತಾವೆ, ಪ್ರೈಸು ಹಂಗೆ ಇರ್ತಾವೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ಭಾನುವಾರ ಸಂಜೆ 5 ಗಂಟೆ ಕರೆಕ್ಟಾಗಿ. ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನೇನು ತಂದೆ ಅಂತ ಒಂದ್ಸರಿ ತೋರಿಸಿ ವ್ಲಾಗ್ ಏನು ಮಾಡೋಣ ಅಂದ್ರೆ ಬ್ಯುಸಿ ಆಗಿಬಿಟ್ಟು. ಮತ್ತು ಬೆಳಗ್ಗೆಯಿಂದ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿರಲಿಲ್ಲ ನನಗೆ, ಯಾಕೋ ಬಾಡಿ ಸಪೋರ್ಟ್ ಮಾಡುವಂತಾಗಿತ್ತು. ಹಾಗಾಗಿ ಈಗಲೂ ಅಷ್ಟೇ ಅಷ್ಟೊಂದು ನನಗೆ ಎನರ್ಜಿ ಇಲ್ಲ. ಮುಗಿಸ್ಬಿಡೋಣ ಅಂದ್ಕೊಂಡು ಶ್ರೇಯಸ್ ಹೇಳೇನೀಗ ಒಂದು ವಿಡಿಯೋ ತೊಗೊಂಡ್ಬಿಡಪ್ಪ, ನನಗ ಈ ವ್ಲಾಗ್ ಎಂಡ್ ಮಾಡ್ಬೇಕಂತ ಹೇಳಿ. ಫುಲ್ ಎನರ್ಜಿ ಇತ್ತು ನೆನ್ನೆ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಯಾಕೋ ಮೈಕೈ ನೋವು ಜ್ವರದ ಥರ ಅನ್ಸಕತ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಏನೂ ಮಾಡಿಲ್ಲ, ಯಾಕೋ ಗೊತ್ತಿಲ್ಲ. ನಾಳೆ ಅನ್ನೋಷ್ಟೊತ್ತಿಗೆ ಆರಾಮಾಗತ್ತೆ ಅಂತ ಅಂದ್ಕೊಂಡೇನೆ. ಮತ್ತು ಏನು ತೊಗೊಂಡೇನೆ ಅಂತ ಹೇಳಿ ತೋರಿಸ್ತೇನೆ ಈಗ. ಕೆಲವೊಬ್ರು ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತಾರೆ ಏನೇನು ತೊಗೊಂಡ್ರು, ಎಷ್ಟಾಯಿತು ಅಂತೇಳಿ. ಮೊದಲೇದಾಗಿ ನನಗೆ ವೈಟ್ ಕಲರ್ ಲೆಗ್ಗಿನ್ಸ್ ಬೇಕಾಗಿತ್ತು, ತೊಗೊಂಡು. ಕೆಲವೊಂದು ಟಾಪ್ಸ್ನು ಹಂಗೆ ಇಟ್ಬಿಟ್ಟಿದ್ನಿ. ವೈಟ್ ಕಲರ್ ಲೆಗ್ಗಿನ್ಸ್ ಮ್ಯಾಚ್ ಆಗೋ ಯಾವ ಟಾಪ್ ಅದಾವಲ್ಲ ಎಲ್ಲ ಹಂಗೆ ಇಟ್ಬಿಟ್ಟಿದ್ನಿ.
ಎಷ್ಟೊಂದು ಕಲರ್ ಲೆಗ್ಗಿನ್ಸ್ ಅದಾವ ಕರೆ ನನ್ನ ಕಡೆ ಬೇಗ ಯಾವುದು ಹಾಳಾಗಿಲ್ಲ. ಪಿಂಕ್ ಕಲರು ಎಲ್ಲ ಬೇರೆ ಬೇರೆ ಕಲರ್ ಏನದಾವಲ್ಲ ಯಾವ ಎಷ್ಟು ವರ್ಷ ಆಯಿತು. ವೈಟ್ ಮಾತ್ರ ಬೇಗ ಹಾಳಾಗಿಬಿಡ್ತೈತಿ, ಬೇಗ ಗಲೀಜ್ ಆಗ್ತೈತಿ ಎಷ್ಟು ಕ್ಲೀನ್ ಇಟ್ಕೊಂಡ್ರು ಅಷ್ಟೇ. ಮತ್ತೊಂದು 6 ತಿಂಗಳಾಗಿತ್ತು ನನ್ನ ಕಡೆ ಲೆಗ್ಗಿನ್ಸ್ ಇರಲಿಲ್ಲ, ಹಂಗಾಗಿ 599 ಗೋ ಕಲರ್ಸ್ ಒಳಗೆ ತೊಗೊಂಡೇನೆ ಒಂದು ಲೆಗ್ಗಿನ್ಸು. ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ. ಹೆಚ್ಚಾಗಿ ನಾನು ಎಲ್ಲ ಡ್ರೆಸ್ಗೂ ಲೆಗ್ಗಿನ್ಸ್ ತೊಗೊಳೋದಿಲ್ಲ. ಒಂದು ವೈಟ್ ಇಟ್ಕೊಂಡ್ಬಿಡ್ತೀನಿ, ಮ್ಯಾಚ್ ಆದರೆ ಅದನ್ನ ವೇರ್ ಮಾಡಿರ್ತೀನಿ. ಮತ್ತು ಜೀನ್ಸ್ ಮೇಲೆ ಅಂತ ಹೇಳಿ ಒಂದು ಟಾಪ್ ತೊಗೊಂಡು 500 ಅಂದ್ರೆ 499 ಫ್ಯೂಷನ್ದು. ಇನ್ನೂ ನೋಡ್ಬಿಡ್ಕ ಇಷ್ಟ ಆಯಿತು, ಹೊರಗಡೆ ಹೊರಟಾಗ ಅದು ಹಾಕೋಬೋದು ಅಂದ್ಕೊಂಡು ಇದೊಂದು ತೊಗೊಂಡೇನಿ ಜೀನ್ಸ್ ಮೇಲೆ. ಕ್ವಾಲಿಟಿ ಚಲೋ ಐತೆ ಅರ್ವಿದು. ಅದಾದಮೇಲೆ ಇನ್ನೊಂದು ಇಷ್ಟಪಟ್ಟು ತೊಗೊಂಡೇನಿ. ಆದರೆ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಇಷ್ಟೆಲ್ಲ ನಾನು ಡ್ರೆಸ್ ತೊಗೋತೇನೆ ಅಂಥೇಳಿ. ನಾನು ಅಂದ್ಕೊಂಡು ಹೋಗಿದ್ದು ಲೆಗ್ಗಿನ್ಸ್ ತೊಗೋಬೇಕು ಮತ್ತು ಡೈಲಿ ಯೂಸಿಂಗ್ ನನಗೆ ಟೀ ಶರ್ಟ್ಸ್ ಬೇಕಾಗಿತ್ತು, ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಆಮೇಲೆ ಆದರೆ ನಾನು ಅಂದ್ಕೊಂಡಿದ್ದೆ ನಾನು ಹೋದ್ಮೇಲೆ ಸುಮ್ಮನೆ ಇರೋದಿಲ್ಲ, ಏನೋ ಚಲೋ ಅನ್ಸಿದ್ದು ತೊಗೋತೇನೆ ಅಂಥೇಳಿ. ಈ ಡ್ರೆಸ್ಸು ಅಷ್ಟೇ ಭಾಳ ಇಷ್ಟ ಆಯ್ತು ನನಗೆ. ಸೈಡ್ ಕಟ್ಟಿರೋ ಡ್ರೆಸ್ ನಂಗೆ ಅಷ್ಟು ಚಲೋ ಅನ್ಸೋದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ನಿನಗೆ ಈ ಥರ ಫುಲ್ ಕವರ್ ಆಗಿರ್ಬೇಕು, ಅಂಬ್ರೆಲ್ಲ ಟಾಪ್ ಇರ್ತಾವಲ್ಲ ಕುರ್ತಿ ಆ ಥರ ನಿಮ್ಗೆ ಚಲೋ ಅನ್ನಿಸ್ತಾ ಅಂತಿರ್ತಾರೆ. ನನಗೂ ಅಷ್ಟೇ ಅದೇ ಕಂಫರ್ಟೇಬಲ್ ಈ ಥರನೇ. ಸೊ ನೋಡಿ ಫುಲ್ ಲೆಂತ್ ಐತಿ. ಈ ಕಲರ್ ನನ್ನ ಹತ್ರ ನಿಜವಾಗ್ಲೂ ಇರಲಿಲ್ಲ, ಖುಷಿ ಆಯಿತು. ಇದು ಅಷ್ಟೇ 999. ಹಾಗೆ ಲಿವಾ ಕಂಪ್ನಿದಿದು ಚಂದ ಅನಿಸ್ತೈತಿ ನಿಜವಾಗ್ಲೂ. ಫುಲ್ ಲೆಂತ್ ಐತಿ, ಏನೋ ಒಂಥರ ನೋಡಿದ ತಕ್ಷಣ ಅಟ್ರಾಕ್ಟ್ ಅನಿಸ್ತು. ಎಲ್ಲ ಒಂಥರ ಸೇಮ್ ಅದಾವ ನನ್ನ ಹತ್ರ ಕೆಲವೊಂದು ಟಾಪ್ಸ್ ಎಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ತೊಗೊಂಡೆ ನೋಡ್ರಿ. ಇದು ಕಾಲರ್ ಇರೋದು ಮಾತ್ರ ನನಗೆ ಭಾಳ ಇಷ್ಟ. ಕಾಲರ್ ನೆಕ್ಸ್ ಬ್ಲೌಸ್ ಒಳಗಾಗಲಿ ಡ್ರೆಸ್ಸಸ್ ಒಳಗಾಗಲಿ ಕಾಲರ್ ನೆಕ್ ಭಾಳ ಚಂದ ಅನಿಸ್ತಾವು. ಅದಾದಮೇಲೆ ಕಾರ್ಡ್ ಸೆಟ್ ಒಂದು 2 ಜೋಡಿ ತೊಗೋಬೇಕು ಅಂದ್ಕೊಂಡು ಹೋದ್ನಿ. ಆದ್ರೆ ನನಗೆ ಇಷ್ಟ ಆಗುವಂಥವೆಲ್ಲ ಸೈಜೇ ಇರಲಿಲ್ಲ. ನನಗೆ ಯಾವ್ದು ಇಷ್ಟ ಆಗ್ತಿದ್ರೆ ಅದ್ರೊಳಗೆ ಯಾವುದು ಸೈಜ್ ಇರಲಿಲ್ಲ. ಮತ್ತು ಇದ್ದಿದ್ರೊಳಗೆ ನನಗೆ ಇಷ್ಟ ಆಗೋಲ್ತಾಗಿತ್ತು. ಇದು ಇಷ್ಟ ಆಯಿತು, ಲೈಟ್ ಕಲರು ಒಂಥರ ಚಂದ ಅನ್ಸತಿ ಪ್ಲೆಸೆಂಟ್ ಆಗಿ. ಹಾಗಾಗಿ ಇದೊಂದು ತೊಗೊಂಡೆ ಲೈಟ್ ಕಲರ್. ಹೆಚ್ಚಾಗಿ ಸ್ವಲ್ಪ ಡಾರ್ಕ್ ಕಲರ್ಸ್ ತೊಗೋತಿರ್ತೇನೆ. ಇದು ಒಂಥರ ಕೆಲವೊಮ್ಮೆ ಏನಾಗ್ತೈತಿ ಡಾರ್ಕ್ ಕಲರನ್ನು ನಮ್ಗೆ ಅಷ್ಟು ಚಂದ ಅನಿಸ್ತಿರೋದಿಲ್ಲ. ಡಾರ್ಕನ್ನ ಗ್ರ್ಯಾಂಡಾಗಿ ಅನ್ನಿಸ್ತಾವ ಅಂತ ಏನಿಲ್ಲ, ಲೈಟಾಗಿ ತೊಗೊಂಡ್ರು ಅದು ಎಷ್ಟು ಕಣ್ಣಿಗೆ ಎಷ್ಟು ಚಂದ ಅನಿಸ್ತಾವ ಅಂದ್ರೆ ಕೆಲವೊಬ್ರು ವೇರ್ ಮಾಡಿದಾಗನ ಅನ್ನಿಸ್ತೈತಿ. ಲೈಟ್ ಕಲರ್ ಹಾಕೊಂಡ್ರು ಎಷ್ಟು ರಿಚ್ ಅನಿಸ್ತದಲ್ಲ ಇದು ಡ್ರೆಸ್ಸು ಅಂತೇಳಿ. ಸೊ ಇದೊಂದು ತೊಗೊಂಡಿನಿ ಕಾರ್ಡ್ ಸೆಟ್. ಎಲ್ಲಾದರೂ ಹೊರಗಡೆ ಹೊರಟಾಗ ಇಲ್ಲೇ ಸಣ್ಣ ಪುಟ್ಟ ಏನಾದರೂ ಐಟಮ್ಸ್ ತರೋವಾಗಿ ಹೊರಗಡೆ ಹೋಗ್ತಿರ್ತಾರಲ್ಲ ಅಂಥ ಟೈಮ್ನಾಗ ಯಾವ ಅಷ್ಟೊಂದು ಇರಲಿಲ್ಲ ನನ್ನ ಹತ್ರ. ಸಿಂಪಲ್ ಆಗಿರಲಿ ಅಂದ್ಕೊಂಡು ತೊಗೊಂಡೆ ನೋಡ್ರಿ ಕಾರ್ಡ್ ಸೆಟ್ಟು. ಆಮೇಲೆ ನೋಡ್ರಿ ಅನಾರ್ಕಲಿ ಅಂಬ್ರೆಲ್ಲಾ ಟಾಪ್ ಅಂತಲೂ ಹೇಳ್ಬೋದು. ಇದರ ಪ್ರೈಸ್ ಬಂದು 1499 ಫ್ಯೂಷನ್ ಒಳಗೆ ತೊಗೊಂಡೇನೆ. ಇವೆಲ್ಲ ಬೇಗ ಹಾಳಾಗೋದಿಲ್ಲ, ಎಷ್ಟೇ ವಾಶ್ ಮಾಡಿದ್ರೂ ಬೇಗ ಹರಿಯೋದೇ ಇಲ್ಲ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾವು ಬಿಟ್ರೆ ಕ್ವಾಲಿಟಿ ಮಾತ್ರ ಭಾಳ ಚಲೋ ಇರ್ತಾವೆ. ನಾವಾಗೆ ಬ್ಯಾಸರಾಗಿ ಬಿಡ್ಬೇಕು ಅಲ್ಲಿವರೆಗೂ ಬರ್ತಾವೆ ನೋಡ್ರಿ. ಟ್ರೆಂಡ್ಸ್ ಹೋಗಿ ತೊಗೊಂಡ್ರೆ ಹೆಚ್ಚಾಗಿ ನಾನು ಅಲ್ಲೇ ತೊಗೊಂಡಿರ್ತೇನೆ. ಏನಾದರೂ ಫಂಕ್ಷನ್ ಇರೋ ಆ ಥರ ಬೇಕು ಅನ್ಸಿದಾಗ ಹೊರಗಡೆ ಸಿಟಿ ಒಳಗೆ ತೊಗೊಂಡಿರ್ತೇನೆ. ನೋಡಿ ಎಷ್ಟು ಚಂದ ಐತೆ. ಇದಕ್ಕೆ ಪಿಂಕ್ ಕಲರ್ ಲೆಗಿನ್ಸನ್ನು ಮ್ಯಾಚ್ ಮಾಡ್ಕೊಂಡ್ಬಿಡ್ತೇನೆ. ಕರೆಕ್ಟಾಗಿ ಒಂಥರ ವೇರ್ ಮಾಡಿದಾಗ ಎಷ್ಟು ಕಂಫರ್ಟೇಬಲ್ ಆಗಿ ಐತಂದ್ರೆ ನೆನ್ನೆ ಎಲ್ಲ ಟ್ರಯಲ್ ನೋಡಿ ತೊಗೊಂಬಂದೇನೆ. ಯಾಕಂದ್ರೆ ಮನೆಗೆ ಬಂದಮೇಲೆ ಭಾಳ ಸರಿ ನಾನು ಎಕ್ಸ್ಚೇಂಜಿಗೆ ಅಂತ ಹೋಗೇ ಬಿಟ್ಟಿರ್ತೀನಿ, ಹಂಗಾಗೋದು ಬೇಡ ಅಂಥೇಳಿ. ಮತ್ತು ಲಾಸ್ಟ್ ಆ್ಯಂಡ್ ಬೆಸ್ಟ್ ಇದೊಂದು ಬ್ಯಾಗ್ ತೊಗೊಂಡೇನೆ, ಫಿಗ್ದು ಹ್ಯಾಂಡ್ ಬ್ಯಾಗ್ ತೊಗೊಂಡೇನೆ ನೋಡ್ರಿ. ಫಿಗ್ ಒಳಗೆ ಅಲ್ಲಿ ಬಿಲ್ ಮಾಡಿಸ್ಬೇಕಾದ್ರೆ ಹಾಕಿರ್ತಾರಲ್ಲ ನೋಡ್ಕೊಂತ ಹೋದ್ನಿ. ಈ ಬ್ಯಾಗ್ ಇಷ್ಟ ಆಯಿತು. ನನ್ನ ಹತ್ರ ತುಂಬ ಬ್ಯಾಗ್ಸ್ ಅದಾವು, ಆದ್ರೆ ಈ ಥರ ಶೋಲ್ಡರ್ ಸ್ಟ್ರಾಪ್ ಇರೋ ಬ್ಯಾಗ್ಸ್ ಇರಲಿಲ್ಲ. ಹಾಗಾಗಿ ಇದೊಂದು ಇರಲಿ ಅಂದ್ಕೊಂಡು ತೊಗೊಂಡು ಒಂಥರ ಕಂಫರ್ಟೇಬಲ್ ಅನ್ಸತ್ತಿ. ಈಗ ಬೇರೆ ವ್ಯಾನಿಟಿ ಬ್ಯಾಗ್ ಹಾಕಿದಾಗ ಏನು ಅನ್ಸುತ್ತೆ ಅಂದ್ರೆ ಬೆಲ್ಟ್ ಆ ಕಡೆ ಹೋಗ್ತಿರ್ತೈತಿ. ಇದಾದ್ರೆ ನೋಡ್ರಿ ಈ ಥರ ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡ್ತೈತಿ. ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ನೋಡ್ಕೊಂತ ಹೋದ್ನಿ ಇದನ್ನು ತೊಗೊಂಡ್ರೆ ಚಂದ ಐತ್ಲಾ ಅಂತ ಹೇಳಿ. ಆಮೇಲೆ ಅವರು ಒಂದು ಅಮೌಂಟ್ ಹೇಳಿದ್ರು, ಇಷ್ಟು ರೋಡ್ಗೂ ನೀವು ತೊಗೊಂಡ್ರೆ ಡಿಸ್ಕೌಂಟ್ ಆಗ್ತೈತೆ ಅಂಥೇಳಿ. ಟೋಟಲ್ ಆಗಿ 6000 ಶಾಪಿಂಗ್ ಆಯಿತು. ಇದನ್ನ ಬಿಟ್ಟು ನಾನು ಇಷ್ಟು ತೊಗೊಂಡಿದ್ನಿ. ಅವ್ರಂದ್ರು ಇನ್ನು 1500 ಏನಾದರೂ ತೊಗೊಂಡ್ರೆ 2500 ಡಿಸ್ಕೌಂಟ್ ಆಗ್ತದೆ ಅಂತ ಹೇಳಿದ್ರು. ನಾನು ಅಲ್ಲೇ ಇತ್ತಲ್ಲ ಅವಾಗ ಜಸ್ಟ್ ನೋಡಿದ್ನಿ 1499ಗೆ ಇದ್ದೇ ಹಿಡ್ಕೊಂಡ್ಬಿಟ್ನಿ. ಒಂದ್ಸಲ ಏನಿಸ್ತು ಇನ್ನೊಂದು ಟಾಪ್ ತೊಗೊಂಡ್ಬಿಡೋಣ ಚಲೋ ಅಂತೇಳಿ ಒಮ್ಮೆ ಅನ್ನಿಸ್ತು. ಒಂದ್ಸಲ ಭಾಳ ಇಷ್ಟ ಆಯ್ತು ನನಗೆ. ಎಲ್ರಿಗೂ ಒಂದೊಂದು ಥರ ಹುಚ್ಚಿದ್ರೆ ನನಗೆ ಈ ಹುಚ್ಚು ಬ್ಯಾಗ್ಸ್ ಹುಚ್ಚು ಭಾಳ. ಎಲ್ಲಿ ಹೋದಲ್ಲೆಲ್ಲ ತೊಗೊಂಡು ಬರ್ತಾನೆ ಇರ್ತೇನೆ. ಈಗ ಆಲ್ರೆಡಿ ಅದಾವು, ಆದರೂ ಇದನ್ನ ಬಿಡೋಕ್ಕಾಗಲಿಲ್ಲ.
ಹಾಗಾಗಿ ಇದೊಂದು ತೊಗೊಂಡು ಮತ್ತೆ ಕನ್ಫ್ಯೂಸ್ ಆಯಿತು, ತೊಗೊಳ್ಳೋ ಬ್ಯಾಡ ಅನ್ನೋ ಥರ ಭಾಳ ಯೋಚನೆ ಮಾಡ್ತಿರ್ತೇನೆ. ಸೊ ಫೈನಲ್ ಆಗಿ ನೋಡ್ರಿ ಬ್ಯಾಗ್ ತೊಗೊಂಡೇನಿ, ಫಿಕ್ದು ಚಂದ ಐತಿ. ಆಮೇಲೆ ಇದ್ರೊಳಗೆ ಬ್ರೌನ್ ಕಲರ್ ಇತ್ತು, ಚಿಂಟು ಬ್ಯಾಡ ಇದನ್ನ ತೊಗೊಂಡ, ಏನೋ ಅವ್ ಹೇಳತ್ತಾನಲ್ಲ ಇಷ್ಟಪಡತ್ತಾನೋ ಚಂದ ಐತನೋ ಅನ್ಕೊಂಡು ಇದನ್ನೇ ತೊಗೊಂಡೆ. ಬ್ಲ್ಯಾಕ್ ಕಲರ್ ಅಂತೂ ಇದುವರೆಗೂ ನನ್ನ ಹತ್ರ ಇಲ್ಲ, ಇದೇ ಫಸ್ಟ್ ಅಂತ ಹೇಳ್ಬೋದು. ವ್ಯಾನಿಟಿ ಬ್ಯಾಗ್ ಆಗಲಿ ಹ್ಯಾಂಡ್ ಬ್ಯಾಗ್ ಆಗಲಿ ಯಾವುದು ಬ್ಲ್ಯಾಕ್ ಕಲರ್ ಒಳಗೆ ತೊಗೊಂಡೇ ಇರಲಿಲ್ಲ. ಸೊ ಡಿಫ್ರೆಂಟಾಗಿ ಇದೊಂದು ತೊಗೊಂಡೆ ನೋಡಿರಿ. ಸ್ಟೈಲ್ ಶಾಪಿಂಗ್ ನಾನು ಇಷ್ಟು ನಿಜವಾಗ್ಲೂ ಅನ್ಕೊಂಡೇನು ಹೋಗಿರಲಿಲ್ಲ ಇಷ್ಟೊಂದು ತೊಗೋತೇನೆ ಅಂತ ಹೇಳಿ. ಇಷ್ಟೇ ನೋಡ್ರಿ, ನಿನ್ನೆ ಬ್ಲಾಗ್ನ ಇವತ್ತಿಗೆ ಕಂಟಿನ್ಯೂ ಮಾಡಿದ್ನಿ ಮತ್ತು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಮತ್ತು ಪಂಚಮಿ ಇವತ್ತೈತನಂತಲೂ ಸಾಯಂಕಾಲ ಹಾಲು ಎರಿಬೇಕು. ಸ್ಪೆಕ್ಸ್ ಬಂದವಂತ ಅನ್ಕೋಬೇಡ್ರಿ, ಮತ್ತು ಕಮೆಂಟ್ಸ್ ಹೋಗಿ ಕೇಳ್ತೀರಿ ನೀವು, ಏನು ಸೌಮ್ಯ ಸ್ಪೆಕ್ಸ್ ಬಂತ ಏನಂತ ಹೇಳಿ. ಇಲ್ಲ, ಬ್ಲೂ ರೇಸ್ ತಡೀಲಿ ಅಂತ ಹೇಳಿ ಎಡಿಟಿಂಗ್ ಮಾಡ್ಬೇಕಂತ ಇದನ್ನು ಹಾಕೊಂಡಿರ್ತೇನೆ. ಈಗ ಜಸ್ಟ್ ಎಡಿಟಿಂಗ್ ಮಾಡತ್ತಿದ್ದೆ, ಹಾಗಾಗಿ ಹಾಕೊಂಡಿದ್ದಲ್ಲ, ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೆ ಅಷ್ಟೇ. ಇದೊಂಥರ ಕೂಲಾಗಿರ್ತೈತೆ ಇದನ್ನು ಹಾಕೊಂಡ್ರೆ, ಕಣ್ಣು ಉರಿ ಅದು ಇರೋಂಗಿಲ್ಲ. ಮತ್ತು ಹೆಚ್ಚಾಗಿ ನನ್ನ ಮೊಬೈಲ್ದಾಗ ಕೆಲಸ ಇರುತ್ತೆ ಎಡಿಟಿಂಗ್ ಎಲ್ಲ, ಹಂಗಾಗಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಕೊಂಡಿರ್ತೇನೆ. ಇಷ್ಟೇ ನೋಡಿರಿ, ನಿನ್ನೆ ಬ್ಲಾಗ್ ಇವತ್ತಿಗೆ ಎಂಡ್ ಮಾಡಕತ್ತೇನೆ. ನಿಮ್ಮೆಲ್ರಿಗೂ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.